ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಏನು ಟ್ರಾನ್ಸ್ಜೆಂಡರ್ ಮಹಿಳೆ ಜೊತೆ ಪ್ರಯಾಣಿಕನ ಅನುಚಿತ ವರ್ತನೆ. ಮೈಸೂರಿನ ಸಬರ್ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ ಘಟನೆ ನಡೆದಿರುವಂತದ್ದು. ಮೈಸೂರಿನಿಂದ ಬೆಂಗಳೂರಿಗೆ ಕಡೆಗೆ ಪ್ರಯಾಣಿಸುವಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಟ್ರಾನ್ಸ್ಜೆಂಡರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಯಾಣಿಕ ಗೊತ್ತಿಲ್ಲದೆ ಆದ ತಪ್ಪನ್ನ ಕ್ಷಮಿಸದೆ ಬಾಯಿಗೆ ಬಂದಂತೆ ನಿಂದಿಸಿರುವಂತದ್ದು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಮುಂದಾದ ವ್ಯಕ್ತಿ. ಪ್ರಯಾಣಿಕನ ವರ್ತನೆಗೆ ಕಂಗಾಲಾದ ಟ್ರಾನ್ಸ್ಜೆಂಡರ್ ವುಮೆನ್. ಬಸ್ನಿಂದಲೂ ಇಳಿಸಿ ಅಪಮಾನ ಎಸಗಿರುವ ಸಾರಿಗೆಯ ಚಾಲಕ. ಸಮಾಜದಲ್ಲಿನ ಅವ್ಯವಸ್ಥೆ ಕಂಡು ದುಃಖಿಸಿದ ಟ್ರಾನ್ಸ್ಜೆಂಡರ್ ವುಮೆನ್. ಟ್ರಾನ್ಸ್ಜೆಂಡರ್ ಮಹಿಳೆ ಜೊತೆ ಪ್ರಯಾಣಿಕನು ಅನುಚಿತ ವರ್ತಿಸಿರುವಂತದ್ದು. ಮೈಸೂರಿನ ಸಬರ್ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೈಸೂರಿನಿಂದ ಬೆಂಗಳೂರಿಗೆ ಕಡೆಗೆ ಪ್ರಯಾಣಿಸುವಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಟ್ರಾನ್ಸ್ಜೆಂಡರ್ ವುಮೆನ್ಗೆ ಅವಾಚ್ಯ ಶಬ್ದಗಳಿಂದ ಪ್ರಯಾಣಿಕ ನಿಂದಿಸಿರುವಂತದ್ದು. ಗೊತ್ತಿಲ್ಲದೆ ಆದ ತಪ್ಪನ್ನ ಕ್ಷಮಿಸದೆ ಬಾಯಿಗೆ ಬಂದಂತೆ ನಿಂದಿಸಿರುವಂತದ್ದು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಹಲ್ಲೆಗೂ ಕೂಡ ಮುಂದಾಗಿರುವಂತದ್ದು ಈ ವ್ಯಕ್ತಿ. ಪ್ರಯಾಣಿಕನ ವರ್ತನೆಗೆ ಟ್ರಾನ್ಸ್ಜೆಂಡರ್ ವುಮೆನ್ ಕಂಗಾಲಾಗಿರುವಂತದ್ದು. ಬಸ್ನಿಂದಲೂ ಇಳಿಸಿ ಅಪಮಾನವನ್ನ ಮಾಡಲಾಗಿದೆ ಸಾರಿಗೆಯ ಚಾಲಕ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು. ಇನ್ನು ಸಮಾಜದಲ್ಲಿನ ಅವ್ಯವಸ್ಥೆಯನ್ನ ಕಂಡು ಟ್ರಾನ್ಸ್ಜೆಂಡರ್ ವುಮೆನ್ ದುಃಖಿಸಿರುವಂತದ್ದು. ಟ್ರಾನ್ಸ್ಜೆಂಡರ್ ಮಹಿಳೆಯ ಜೊತೆ ಪ್ರಯಾಣಿಕನು ಅನುಚಿತ ವರ್ತಿಸಿರುವಂತದ್ದು. ಮೈಸೂರಿನ ಸಬರ್ ಬಸ್ ನಿಲ್ದಾಣದಲ್ಲಿ ಇಂದು ಮಧ್ಯಾಹ್ನ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸುವಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಟ್ರಾನ್ಸ್ಜೆಂಡರ್ ವುಮೆನ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಯಾಣಿಕ ಗೊತ್ತಿಲ್ಲದೆ ಆದ ತಪ್ಪನ್ನ ಕ್ಷಮಿಸದೆ ಬಾಯಿಗೆ ಬಂದಂತೆ ನಿಂದಿಸಿರುವಂತದ್ದು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಕೂಡ ಈ ವ್ಯಕ್ತಿ ಮುಂದಾಗಿರುವಂತದ್ದು. ಪ್ರಯಾಣಿಕನ ವರ್ತನೆಗೆ ಟ್ರಾನ್ಸ್ಜೆಂಡರ್ ವುಮೆನ್ ಕಂಗಾಲಾಗಿರುವಂತದ್ದು. ಟ್ರಾನ್ಸ್ಜೆಂಡರ್ ವುಮೆನ್ ಅನ್ನ ಬಸ್ನಿಂದ ಕೆಳಗಡೆ ಇಳಿಸಿ ಅಪಮಾನ ಮಾಡಲಾಗಿದೆ, ಸಾರಿಗೆಯ ಚಾಲಕನಿಂದ ಅಪಮಾನ ಮಾಡಲಾಗಿದೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು. ಸಮಾಜದಲ್ಲಿನ ಅವ್ಯವಸ್ಥೆಯನ್ನ ಕಂಡು ಟ್ರಾನ್ಸ್ಜೆಂಡರ್ ವುಮೆನ್ ದುಃಖಿಸಿರುವಂತದ್ದು. ಟ್ರಾನ್ಸ್ಜೆಂಡರ್ ವುಮೆನ್ ಜೊತೆ ಸಹ ಪ್ರಯಾಣಿಕನೊಬ್ಬ ಅನುಚಿತವಾಗಿ ವರ್ತಿಸಿರುವ ಘಟನೆ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತದ್ದು. ಮೈಸೂರಿನಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣಿಸುವಾಗ ಈ ಒಂದು ಘಟನೆ ಕಂಡು ಬಂದಿರುವಂತದ್ದು. ಸಹ ಪ್ರಯಾಣಿಕರ ನಿಂದನೆಗೆ ಟ್ರಾನ್ಸ್ಜೆಂಡರ್ ವುಮೆನ್ ಕಂಗಾಲಾಗಿದ್ದಾರೆ. ಗೊತ್ತಿಲ್ಲದೆ ಆದ ತಪ್ಪನ್ನ ಕ್ಷಮಿಸದೆ ಬಾಯಿಗೆ ಬಂದಂತೆ ಬೈದಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಕೂಡ ಮುಂದಾಗಿದ್ದಾನೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು. ಟ್ರಾನ್ಸ್ಜೆಂಡರ್ಗಳಿಗೆ ಸರ್ಕಾರವೇ ಮಾನ್ಯತೆ ನೀಡುತ್ತದೆ. ಆದ್ರೆ ಸಾರಿಗೆ ಇಲಾಖೆಯ ಚಾಲಕ ಟ್ರಾನ್ಸ್ಜೆಂಡರ್ ವುಮೆನ್ ಅನ್ನ ಬಸ್ನಿಂದ ಕೆಳಗಿಳಿಸಿ ಅಪಮಾನಿಸಿದ್ದಾನೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು. ಟ್ರಾನ್ಸ್ಜೆಂಡರ್ ಮಹಿಳೆಯ ಜೊತೆ ಪ್ರಯಾಣಿಕನು ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಮೈಸೂರಿನ ಸಬರ್ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ ಈ ಒಂದು ಘಟನೆ ನಡೆದಿರುವಂತದ್ದು. ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಸಂದರ್ಭದಲ್ಲಿ ಟ್ರಾನ್ಸ್ಜೆಂಡರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಈ ಒಬ್ಬ ಪ್ರಯಾಣಿಕ ಗೊತ್ತಿಲ್ಲದೆ ಆದ ತಪ್ಪನ್ನ ಕ್ಷಮಿಸದೆ ಬಾಯಿಗೆ ಬಂದಂತೆ ನಿಂದನೆ ಮಾಡಲಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಕೂಡ ಈ ಒಬ್ಬ ವ್ಯಕ್ತಿ ಮುಂದಾಗಿರುವಂತದ್ದು. ಪ್ರಯಾಣಿಕನ ವರ್ತನೆಗೆ ಅಲ್ಲಿನ ಟ್ರಾನ್ಸ್ಜೆಂಡರ್ ವುಮೆನ್ ಆಗಿದ್ರು ಅವರು ಕಂಗಾಲಾಗಿರುವಂತದ್ದು. ಬಸ್ನಿಂದಲೂ ಕೂಡ ಕೆಳಗಡೆ ಇಳಿಸಿ ಸಾರಿಗೆಯ ಚಾಲಕ ಅಪಮಾನ ಮಾಡಿದ್ದಾನೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು. ಈ ಸಮಾಜದಲ್ಲಿನ ಈ ರೀತಿಯ ಅವ್ಯವಸ್ಥೆಗಳನ್ನ ಕಂಡು ಟ್ರಾನ್ಸ್ಜೆಂಡರ್ ವುಮೆನ್ ದುಃಖಿಸಿರುವಂತದ್ದು. ಟ್ರಾನ್ಸ್ಜೆಂಡರ್ ವುಮೆನ್ ಜೊತೆ ಸಹ ಪ್ರಯಾಣಿಕನೊಬ್ಬ ಅನುಚಿತವಾಗಿ ವರ್ತಿಸಿರುವ ಘಟನೆ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತದ್ದು. ಮೈಸೂರಿನಿಂದ ಬೆಂಗಳೂರಿಗೆ ಈ ಒಂದು ಬಸ್ ಸಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ
ಗೊತ್ತಿಲ್ಲದೆ ಆಗಿರುವಂತಹ ಒಂದು ತಪ್ಪಿಗೆ ಏನು ಸಹ ಪ್ರಯಾಣಿಕನಿದ್ದ, ಆ ಪ್ರಯಾಣಿಕ ಏನಕ್ಕೆ ಹೀಗೆ ಮಾಡ್ತೀಯಾ ಎಂಬುದಾಗಿ ಗದರಿದ್ದಲ್ಲದೆ, ನಿಂದಿಸಿದ್ದಲ್ಲದೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹೊಡಿಲಿಕ್ಕೂ ಮುಂದಾಗಿದ್ದ ಎಂಬುದಾಗಿ ತಿಳಿದು ಬರ್ತಾ ಇದೆ. ಒಂದು ವೇಳೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯ ಯಾರಾದ್ರೂ ಸದಸ್ಯರಾಗಿದ್ರೆ ಅಥವಾ ಬೇರೆ ಯಾರೋ ಹುಡುಗಿ ಕಾಲ್ ಟಚ್ ಆಗಿದ್ರೆ ಈ ರೀತಿ ಈ ವ್ಯಕ್ತಿ ನಡ್ಕೊಳ್ತಿದ್ನ? ಒಂದು ವೇಳೆ ಏನು ಈಗ ಅಲ್ಲಿ ಟ್ರಾನ್ಸ್ ವುಮೆನ್ ಮಹಿಳೆ ಇದ್ರು, ಅವರ ಬದಲಾಗಿ ಬೇರೆ ಯಾರಾದ್ರೂ ಆ ಸ್ಥಳದಲ್ಲಿ ಇದ್ದಿದ್ರೆ ಇದೇ ರೀತಿಯಾಗಿ ಈ ವ್ಯಕ್ತಿ ವರ್ತಿಸ್ತಾ ಇದ್ನ? ಒಂದು ಏನು ಗೊತ್ತಿಲ್ಲದೆ ಆಗಿರುವಂತಹ ತಪ್ಪಿಗೆ ಈ ರೀತಿ ನಡೆದುಕೊಳ್ಳೋದು ಎಷ್ಟು ಸರಿ? ಒಂದು ವೇಳೆ ಇದೇ ರೀತಿ ಅಲ್ಲಿ ಈ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ, ಈ ಬಸ್ ಚಾಲಕ ಏನಾಗಿದ್ದ, ಈ ಬಸ್ ಚಾಲಕನು ಇದೇ ರೀತಿಯಾಗಿ ವರ್ತಿಸ್ತಾ ಇದ್ನ? ಆಗ ಆ ವ್ಯಕ್ತಿಯನ್ನ, ಆ ಪ್ರಯಾಣಿಕರನ್ನ ಬಸ್ಸಿಂದ ಕೆಳಗಡೆ ಇಳಿಸ್ತಾ ಇದ್ರ? ಏನಕ್ಕೋಸ್ಕರ ಇಷ್ಟೊಂದು ತಾರತಮ್ಯ, ಏನಕ್ಕೊಂದು ಇಷ್ಟೊಂದು ಅವ್ಯವಸ್ಥೆಗಳು ನಮ್ಮ ಸುತ್ತಮುತ್ತಲು ಕಂಡು ಬರ್ತಾ ಇದೆ ಎಂಬುದಾಗಿ ಒಂದು ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಏನು ಟ್ರಾನ್ಸ್ಜೆಂಡರ್ ಮಹಿಳೆ ಜೊತೆ ಪ್ರಯಾಣಿಕನ ಅನುಚಿತ ವರ್ತನೆ ಕಂಡು ಬರ್ತಾ ಇರುವಂತದ್ದು. ಮೈಸೂರಿನ ಸಬರ್ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಇನ್ನು ಮೈಸೂರಿನಿಂದ ಇನ್ನು ಬೆಂಗಳೂರಿಗೆ ಈ ಒಂದು ಬಸ್ ಪ್ರಯಾಣಿಸುತ್ತಿರಬೇಕಾದ್ರೆ ಈ ರೀತಿಯ ಒಂದು ಗೊತ್ತಿಲ್ಲದೆ ಆದ ತಪ್ಪಿಗೆ ಈ ರೀತಿಯಾಗಿ ಏನು ಸಹ ಪ್ರಯಾಣಿಕ ವರ್ತಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸ್ವತಃ ಅನಿತಾ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ಅನಿತಾ, ನಮಸ್ಕಾರ. ನಮಸ್ಕಾರ. ಏನಿದು, ಏನು ಪ್ರಾಬ್ಲಮ್, ಏನಾಯ್ತು? ಮೊನ್ನೆ ಮಧ್ಯಾಹ್ನ ಬೆಂಗಳೂರಿಗೆ ಹೋಗ್ಬೇಕಿತ್ತು ನಾನು. ಹಲೋ, ಹೇಳಿ ಅನಿತಾ. ನಾನು ಮೊನ್ನೆ ಮಧ್ಯಾಹ್ನ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಸೊ ಪ್ರಯಾಣಿಸೋದಕ್ಕೆ ಹೋಗಿ ಬಸ್ ಹತ್ತಿದೆ. ನಾನು ಕಾರ್ ತಗೊಂಡು ಹೋಗಿರ್ಲಿಲ್ಲ. ಸೊ ಅವತ್ತಿನ ದಿನ ಮಧ್ಯಾಹ್ನ ಯಾವ್ದೋ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡಿದ್ದು. ಆ ಟೈಮಲ್ಲಿ ಎಲೆಕ್ಟ್ರಿಕ್ ವಾಹನವನ್ನ ಹತ್ತಿದೆ. ಆ ಎಲೆಕ್ಟ್ರಿಕ್ ವಾಹನದಲ್ಲಿ ಹತ್ತಿದಾಗ ಈ ಕೋ ಪ್ಯಾಸೆಂಜರ್ ಒಬ್ರು, ನಂದು 3ನೇ ಸೀಟಲ್ಲಿ ಇತ್ತು, ಲೆಫ್ಟ್ ಸೈಡ್ ಅಲ್ಲಿ. ಸೊ ಆ ಎಲೆಕ್ಟ್ರಿಕ್ ಬಸ್ ಅಲ್ಲಿ ಆ ಸೀಟಿಂದು ಜಾಗ ತುಂಬಾ ಕಮ್ಮಿ ಇದೆ. ಆ ಸೀಟ್ ಬೆಂಡ್ ಮಾಡಿದಾಗ ಇನ್ನೊಬ್ರ ಕಾಲ್ ಮೇಲೆ ಅಥವಾ ಇನ್ನೊಬ್ಬರ ತೊಡೆ ಮೇಲೆ ಮಲಗುವಂತ ಒಂದು ಪ್ರಸಂಗ ಆಗುತ್ತೆ. ಎಲ್ಲಾ ಪ್ಯಾಸೆಂಜರ್ ಇದನ್ನ ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಆದ್ರೆ ಅದು ನಮ್ಮ ಯಾತಕ್ಕೆ ಅದು ಚೇಂಜ್ ಆಗಿಲ್ಲ, ಯಾತಕ್ಕೆ ಅಂತ ಸಿಸ್ಟಮ್ ಇನ್ನ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಈ ವಿಚಾರ ಇನ್ನೂ ಇದೆ ಅಲ್ಲಿ. ಅವ್ರಿಗೆ ಸಹ ಪ್ಯಾಸೆಂಜರ್ಗೆ, ಅವ್ರ 2ನೇ ಸೀಟಲ್ಲಿ ಇದ್ದವರಿಗೆ ಹೇಳಿದೆ, ಅವ್ರ ಫ್ಯಾಮಿಲಿ ಅವರು ಒಂದ್ ಮಗು ಜೊತೆ ಬಂದಿದ್ರು. ಸೊ ಗಂಡ ಹೆಂಡತಿ ಮಗು. ಸೊ ನಾನು ಹೇಳಿದೆ, ಸರ್ ನೀವು ಈ ತರ ಡೈರೆಕ್ಟ್ ಆಗಿ ನನ್ನ ಲ್ಯಾಪ್ ಮೇಲೆ ಮಲಗ್ತಾ ಇದ್ದೀರಿ, ನನಗ್ ಕಾಲ್ ಕೂಡ ನೋಡಿ ಸಿಕ್ಕಾಕೊಂಡಿದೆ, ದಯವಿಟ್ಟು ಆ ಸೀಟನ್ನ ಒಂದ್ ಸ್ವಲ್ಪ ಮೇಲೆ ಎತ್ಕೊಳ್ಳಿ, ಒಂಚೂರು ಮುಂದೆ ಮೂವ್ ಮಾಡಿದ್ರೆ ನನಗೂ ಅನುಕೂಲ ಆಗತ್ತೆ, ಎಲ್ಲರೂ ಪ್ಯಾಸೆಂಜರ್ ಸರಿಯಾಗಿ ಟ್ರಾವೆಲ್ ಮಾಡಬಹುದು ಅಂತಂದೆ. ಅವರು ಆಗೋದಿಲ್ಲ, ಈ ಬಸ್ಸಲ್ಲಿ ಇರ್ತಕ್ಕಂಥದ್ದು ಮಲ್ಕೊಂಡ್ ಹೋಗೋದಕ್ಕೆ ಮಾತ್ರ, ನಿಮಗ್ ಕಾಲ್ ನೋವು ಬಂತು, ನಿಮ್ಮ ಮೇಲೆ ಈ ಸೀಟ್ ಬಿತ್ತು ಅಂತಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ, ಎದ್ದೋಗಿ ಈ ಬಸ್ಸಿಂದ ಇಳಿದೋಗಿ ಅಂತಂದ್ರು. ಸೊ ಈ ವಿಚಾರ ಆಯ್ತು. ಸೊ ನಾನ್ ಏನ್ ಮಾಡಿದೆ, ಅವ್ರಿಗೆ ಕೇಳಿದಾಗ ಇದಾಗೋದಿಲ್ಲ ಸರ್, ಇದು ನಮಗೂ ಅನುಕೂಲ ಆಗ್ಬೇಕಾಗಿರ್ತಕ್ಕಂಥದ್ದು, ದಯವಿಟ್ಟು ನೀವು ನಮಗೂ ಒಂದು ಹೆಲ್ಪ್ ಮಾಡಿ, ನೀವು ಈ ಒಂದು ಸೀಟ್ ಏನಿದೆ ಪೊಸಿಷನ್ ನ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಅವ್ರಿಗೆ. ಆದರೆ ಪ್ಯಾಸೆಂಜರ್ ನನಗೆ ಆಗೋದಿಲ್ಲ ಅಂತ ಹೇಳಿ ಬಾಯ್ಗೆ ಬಂದಂಗೆ ಬಯಕ್ ಶುರು ಮಾಡಿದ್ರು. ಅವರು ಒಂದು ಒಳ್ಳೊಳ್ಳೆ ಈ ಚಕ್ಕ ಅದು ಇದು ಅಂತ ಹೇಳಿ ಒಳ್ಳೊಳ್ಳೆದೆಲ್ಲ ಪದಗಳನ್ನ ಉಪಯೋಗಿಸಿ, ಆಮೇಲೆ ಇನ್ನೊಂದಷ್ಟು ನನ್ನ ತಾಯಿ ತಂದೆ ಇರೋಬ್ಬರ ಖಾನ್ದಾನೆಲ್ಲ ಕರ್ಕೊಂಡ್ಬಂದು ಬೈದು ನನಗೆ ಒಂದ್ ಸ್ವಲ್ಪ ಬೇಸರ ಆಯ್ತು. ಅವ್ರಿಗೆ ಹೇಳ್ದೆ, ನಾನು ಎದ್ ನಿಂತ್ಕೊಂಡು ಅವ್ರಿಗೆ ಹೇಳ್ದೆ, ಸರ್ ದಯವಿಟ್ಟು ಬನ್ನಿ, ತಮ್ಮನ್ನ ಪೊಲೀಸಿಗೆ ರಿಪೋರ್ಟ್ ಮಾಡ್ಬೇಕಾಗುತ್ತೆ, ನಾನು ಪೊಲೀಸಿಗೆ ಕಾಲ್ ಮಾಡ್ತಿದ್ದೀನಿ ಅಂತ. ಅವ್ರಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಎದ್ ನಿಂತ್ಕೊಂಡು ಜೋರಾಗಿ ಹೊಡಿಲಿಕ್ಕೆ ಬಂದ್ರು. ಆ ಫುಟೇಜ್ ನಿಮ್ಗೆ ಕಾಣಿಸುತ್ತೆ ಅಲ್ಲಿ, ಜೋರಾಗಿ ಹೊಡಿಲಿಕ್ಕೂ ಬಂದ್ರು. ಅದು ಅಷ್ಟರೊಳಗೆ ಪ್ಯಾಸೆಂಜರ್ಸ್ ಬೇರೆಯವ್ರು ಇದ್ದವರೆಲ್ಲ ಹೇ 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 ಅಂತ ಕೂಗಿದ್ರು. ಅಂಡ್ ದಿಸ್ ಮ್ಯಾನ್ ಸ್ಟಾಪ್ಡ್. ಆಲ್ಸೋ ಅವರ ವೈಫ್ ಕೂಡ ನಿಲ್ಸಿ ಅಂತ ಹೇಳಿ ಕೂಗಾಡಿದ್ರು. ಅವರ ಹತ್ರ ಇದ್ದಂತ ಮಗುನು ಕೂಡ ಅಳಕ್ ಶುರು ಮಾಡ್ತು, ಯಾಕಂದ್ರೆ ಅವ್ರ ಅಪ್ಪನ ವರ್ತನೆ ಅಷ್ಟು ಕೆಟ್ಟದಾಗಿತ್ತು. ಸೊ ಆಮೇಲೆ ಆ ಮನುಷ್ಯ ನನ್ನ ಇಳ್ದೋಗೋವರೆಗೂ ಬಿಡ್ಲಿಲ್ಲ. ಪೊಲೀಸ್ನವ್ರಿಗೆ ಹೋಗ್ಬೇಕು ಹೇಳ್ತೀನಿ ಅಂತಂದ್ರು, ಬಿಡ್ಲಿಲ್ಲ.
ಆ ಮನುಷ್ಯ ಏನನ್ನ ಮಾಡ್ಕೊ ಹೋಗು, ನಾನು ಇಳಿಯೋದಿಲ್ಲ, ಈ ಬಸ್ಸಿಗೆ ನಾನು ಇಳಿಯಲ್ಲ, ಇದು ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಇದರಲ್ಲೇ ಹೋಗೋದು ಅಂತ. ಅಂದ್ರೆ ಟಿಕೆಟ್ ಇನ್ನು ಇಶ್ಯೂ ಆಗಿರ್ಲಿಲ್ಲ. ಇದೆಲ್ಲ ನಡೆದಾಗ ಫ್ರಂಟ್ ಅಲ್ಲಿ ಸೀಟ್ ನೀವು ನೋಡ್ಬೋದು, ಅಲ್ಲಿ ಒಂದು ಮಹಿಳೆನೂ ಕೂತ್ಕೋತಾರೆ, ಅಲ್ಲಿ ಫ್ರಂಟ್ ಅಲ್ಲಿ ನಮ್ಗೆ ಅಲ್ಲಿ ಸೀಟ್ ಕೂಡ ಖಾಲಿ ಇತ್ತು. ಆಗ ಟೈಮ್ ಅಲ್ಲಿ ಕಂಡಕ್ಟರ್ ಬ್ಯಾಗ್ ಇಟ್ಟು ಅವ್ರದ್ದು ಒಂದು ಒಂದು ಕೆಟ್ಟ ಬಿಹೇವಿಯರ್ ನ ತೋರಿಸಿದ್ರು. ಕಂಡಕ್ಟರ್ ಆಗ್ಲಿ ಡ್ರೈವರ್ ಆಗ್ಲಿ ಯಾವುದೇ ಪ್ಯಾಸೆಂಜರ್ಗೆ ಒಳ್ಳೆ ಒಂದು ವಿಚಾರ ತಿಳಿಸೋವಾಗ ಅವ್ರು ಬಂದು ಹೇಳಿ ಅದನ್ನ ಮಾಡ್ಬೇಕಾಗಿತ್ತು. ಅದನ್ನ KSRTCನೇ ಅವ್ರನ್ನ ಸಾರಿ ಅಂತ ಹೇಳಿದ್ದೆ ನನ್ಗೆ ಈ ವಿಚಾರಕ್ಕೆ. ಆಮೇಲೆ ಅವರು ಪ್ಯಾಸೆಂಜರ್ಗೆ ಯಾವುದೇ ಅನುಕೂಲ ಆದ್ರೂ ಅನಾನುಕೂಲ ಆದ್ರೂ ಅವ್ರು ನೋಡ್ಬೇಕಾಗಿರ್ತಕ್ಕಂತ ಒಂದು ಜವಾಬ್ದಾರಿ ಆ ಕಂಡಕ್ಟರ್ದಂತ ಇರುತ್ತೆ, ಡ್ರೈವರ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ ಅವ್ರಿಗೆ. ಸೊ ಅವ್ರಿಬ್ರು ಈ ಒಂದು ಕಾರ್ಯನ ಸರಿ ಮಾಡಿಲ್ಲ. ಆಮೇಲೆ ನೀವು ನೋಡ್ಬೋದು ಟಿಕೆಟ್ ಕಲೆಕ್ಟರ್ ಕೂಡ ವೈಟ್ ಅಂಡ್ ಕಾಕಿ ಶರ್ಟ್ ಹಾಕಿದ್ದಾರೆ. ಆ ಟಿಕೆಟ್ ಕಲೆಕ್ಟರ್ ಕೂಡ ಬಸ್ ನಲ್ಲಿ ಹೋಗ್ತಾರೆ ಅವರು ಕೂಡ ಒಂದು ಅಸಭ್ಯವಾದಂತ ವರ್ತನೆಯಿಂದ ಮಾಡಿರ್ತಕ್ಕಂತ ಒಂದು ಟೋಟಲ್ ದೃಶ್ಯ ಇಲ್ಲಿ ಕಾಣಬೀಳುತ್ತೆ. ಒಬ್ರು ಮಾಡಿಲ್ಲ, ಇದು ಟೋಟಲ್ ಬಸ್ ಇಸ್ ಟೋಟಲಿ ಇನ್ವಾಲ್ವ್ಡ್ ಅಂತ ನನ್ನ ಪ್ರಕಾರ. ಅವ್ರು ಯಾರು ಮಾತಾಡಿಲ್ಲ, ಯಾರು ಒಂದು ಸಹಾಯಕ್ಕೆ ಬರ್ಲಿಲ್ಲ ಇಷ್ಟೆಲ್ಲ ಆದ್ರೂ. ಆಮೇಲೆ ಆ ಒಂದು ಪ್ಯಾಸೆಂಜರ್ ಯಾರಿದ್ದಾರೆ ಅವ್ರಿಗಂತೂ ಒಂದು ನಾಲ್ಗೆ ಒಂದು ಹಿಡಿತದಲ್ಲಿ ಇಲ್ವೇ ಇಲ್ಲ. ಸೊ ಇದು ಅತ್ಯಂತವಾಗಿರ್ತಕ್ಕಂತ ಒಂದು ಬೇಸರ ಸಂಗತಿ ಅಂತ ನಾನು ನಿಮ್ ಮುಂದೆ ತೋಡ್ಕೊಳ್ತಾ ಇದ್ದೀನಿ. ಇದಿಷ್ಟೆಲ್ಲ ಆದ್ಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದ್ರೆ ಮೈಸೂರಿನಲ್ಲಿ, ಆ ಪೊಲೀಸರಂತೂ ದೇವ್ರೆ ಕಾಪಾಡ್ಬೇಕು, 112 ಅದೇನೋ 8 ಒತ್ತಿ ಏನಂತ ಡಿಸ್ಕನೆಕ್ಟ್ ಆಗುತ್ತೆ, ಅದು ಹೋಗ್ತಾನೆ ಇಲ್ಲ. 112 ಅಂತ ಎಮರ್ಜೆನ್ಸಿ ನಂಬರ್ ಅಂತಂದ್ರೆ ಅವ್ರಿಗೆ ಆಕ್ಸೆಸಿಬಿಲಿಟಿ ಇರ್ಬೇಕು, ಆ 112 ಹೋಗ್ತಾ ಇಲ್ಲ, ಆ 112 ಕನೆಕ್ಷನ್ ಹೋಗ್ತಾ ಇಲ್ಲ. 50 ಕಾಲ್ ಮಾಡಿದೀನಿ, ಆ ಕಾಲ್ ರೆಕಾರ್ಡಿಂಗ್ ದಯವಿಟ್ಟು ಆ ಪೊಲೀಸ್ನವರಿಂದ ತರಿಸ್ಕೊಳ್ಬಹುದು ನೀವು. ನನ್ನ 2 ಮೊಬೈಲ್ಗಳಿಂದ ಯೂಸ್ ಮಾಡಿ ಆ ಕಾಲ್ಸ್ ನಾನು ಮಾಡಿದ್ದೀನಿ. ಪೊಲೀಸ್ನವರು ಅಷ್ಟೇನೆ ಹೇಳ್ತಾರೆ ಈಗ 1 ನಿಮಿಷಲ್ಲೇ ಬರ್ತಾರೆ ಅಂತ. ಅವ್ರೇನ್ ಮಾಡ್ತಾರೆ, ಬೆಂಗಳೂರು ಕಂಟ್ರೋಲ್ ರೂಮ್ ಕೊಡ್ತಾರೆ. ನಾನು ಹೇಳಿದೆ ಎಲ್ಲಿದ್ದೀರಾ ಮೇಡಮ್ ನೀವು ಅಂತ ಕೇಳ್ತಾರೆ. ನಾನು ಮೈಸೂರು ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ ಅಂತಂದ್ರೆ ಮೈಸೂರು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸರ್ ಪೊಲೀಸ್ನವ್ರದ್ದು ಕಾಲ್ ರೆಕಾರ್ಡಿಂಗ್ ಚೆಕ್ ಮಾಡಿ. ಪೊಲೀಸ್ನವ್ರು ಕೇಳ್ತಕ್ಕಂತ ಒಂದು ಪ್ರಶ್ನೆ ಇದು. ಮೈಸೂರು ಬಸ್ ಸ್ಟ್ಯಾಂಡ್ ಅಂತಂದ್ರೆ ಬೆಂಗಳೂರಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಅಂದ್ರೆ ಅದ್ ಯಾವ ಬಸ್ ಸ್ಟ್ಯಾಂಡ್, ಅದ್ ಎಲ್ಲಿದೆ ಅಂತ ಕೇಳ್ತಾರೆ ಸರ್. ಇನ್ನು ಅನಿತಾ, ಇದು ಎಷ್ಟು ಗಂಟೆಗೆ ಶುರುವಾಗಿರುವಂತದ್ದು? ಇನ್ನು ಇದು 1:05 ಆಲ್ರೆಡಿ ಮೂವ್ ಆಗ್ತಾ ಇತ್ತಾ? ಎಲ್ಲಿ ಟಿಕೆಟ್ ಗೋಸ್ಕರ ನಿಲ್ಲಿಸಲಾಗಿತ್ತು? ಇಲ್ಲ, ಮೈಸೂರಿಂದ ಬಸ್ ಮೂವ್ ಆಗ್ತಿರ್ಲಿಲ್ಲ. ಬಹಳಷ್ಟು ಜನ ಇದ್ರು, ಬಸ್ ಫುಲ್ ಆಗಿದ್ರು ಅವ್ರು ಮೂವ್ ಮಾಡಿಲ್ಲ ಅವತ್ತಿನ ದಿನ. ಅದು ಟಿಕೆಟ್ ನ ಇಶ್ಯೂ ಮಾಡ್ತಾ ಇದ್ರು ಅವರು. ನನ್ನ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲ ಬಾಗ್ಲು ಹಾಕೊಂಡು ಒಳಗಿದ್ದಾರೆ ಅಷ್ಟೇನೆ. ಅಲ್ಲಿವರೆಗೂ ಆ ಬಸ್ ಅಲ್ಲೇ ಇತ್ತು, ಸೇಫ್ ಆಗೇ ಇತ್ತು ಅಲ್ಲಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸಹ ಪ್ರಯಾಣಿಕರೇನಿದ್ರು ಅವರೇನು ಮಾತನಾಡ್ಲಿಲ್ವಾ? ಇದರಲ್ಲಿ ಇಂಟರ್ಫಿಯರ್ ಆಗ್ಲಿಲ್ವಾ? ಯಾರು ಹೆಲ್ಪ್ ಬರ್ಲಿಲ್ಲ, ಯಾರು ಒಂದು ಮಾತು ಮಾತಾಡ್ಲಿಲ್ಲ. ಇವರು ಅಸಭ್ಯವಾಗಿ ಅವರು ಬೈದಿರ್ತಕ್ಕಂತ ಪದಗಳಲ್ಲಿ ಇವರು ಎಂಟರ್ಟೈನ್ ಮಾಡಿಕೊಂಡು TNC ತರ ಸೀರಿಯಲ್ ನೋಡಿದ್ರು ಸರ್. ಇನ್ನು ನನಗೆ ಒಂದು ಕ್ವಶನ್ ಏನಂದ್ರೆ, ಏನು ಅವರ ಹಿಂದೆ ನೀವು ಕೂತ್ಕೊಂಡಿದ್ರಿ, ಆ ಹಿಂದೆ ಕೂತ್ಕೊಂಡಾಗ ಅದೇ ಒಂದು ವೇಳೆ ಬೇರೆ ಯಾರಾದ್ರೂ ಹುಡುಗಿಯರು ಕೂತ್ಕೊಂಡಿದ್ರೆ ಅಥವಾ ಏನು ಅವರ ಹೆಂಡತಿ ಕೂತ್ಕೊಂಡಿದ್ರು, ಅವರ ಹಿಂದೆ ಯಾರಾದ್ರೂ ಒಬ್ಬ ಹುಡುಗ ಕೂತ್ಕೊಂಡಿದ್ರೆ ಇದೇ ರೀತಿಯಾಗಿ ಆ ವ್ಯಕ್ತಿ ನಡೆದುಕೊಳ್ತಾ ಇದ್ರ? ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಬಹಳಷ್ಟು ಕಮೆಂಟ್ಸ್ ಬಂತು. ನನಗೆ ಯೂಟ್ಯೂಬ್ ನಲ್ಲಿ ಆಮೇಲೆ ನಮ್ಮ ಲಿಂಕ್ಡ್ಇನ್ ನಲ್ಲಿ ಬೇರೆ ಕಡೆಗೂ ಕಮೆಂಟ್ಸ್ ಮಾಡಿದ್ರು. ಬಹಳಷ್ಟು ಲೇಡೀಸೇ ಮಾಡಿದ್ದಾರೆ ಈ ವಿಚಾರದಲ್ಲಿ. ಅಲ್ಲಿ ಬಹಳಷ್ಟು ಜಗಳ ಆಗುತ್ತಂತೆ. ಈ ಒಂದು ಎಲೆಕ್ಟ್ರಿಕ್ ಬಸ್ ನಲ್ಲಿ ಬಹಳಷ್ಟು ಜಗಳ ಆಗುತ್ತೆ, ಇದೇ ಕಾರಣದಿಂದನೂ ಜಗಳ ಆಗುತ್ತೆ ಅಂತಾನು ಹೇಳಿದ್ದಾರೆ. ಅದು ಜಗಳ ಆದಾಗ ನೀವು ಮರ್ತ್ ಬಿಡ್ಬೇಕು, ಬಿಟ್ಬಿಡ್ಬೇಕು, ಹೋಗ್ಬಿಡ್ಬೇಕು ಅಂತ ಇದೆ. ಇದು ಅಂತ ಒಂದು ರೂಲ್ಸ್ ಅನ್ನ ಅವರು ಫಾಲೋ ಮಾಡ್ತಿದಾರಂತೆ. ಅದೇ ತರ ನನಗೂ ಒಂದು ಸಜೆಷನ್ ಮೆಸೇಜ್ ಬಾಕ್ಸ್ ಅಲ್ಲಿ ಬರ್ದಿದ್ದಾರೆ. ಸೊ ಈ ಒಂದು ಧ್ವನಿ ಎತ್ತದೇ ಇದ್ದರೆ ಇವತ್ತಿನ ದಿನ, ನಾಳೆ ದಿನ ಆಗುವಂತ ಒಂದು ಕೋಲಾಹಲಕ್ಕೆ ಇದೆಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಹಂಗಾಗಿ ನಾನು ತಮ್ಮ ಹತ್ರ ಹೇಳ್ತಿದ್ದೀನಿ ಇದ್ರ ಬಗ್ಗೆ. ಅನಿತಾ, ಏನು ಕೊನೆಯದಾಗಿ ಪೊಲೀಸರು ಸ್ಥಳಕ್ಕೆ ಏನಾದ್ರು ಬಂದ್ರ ಅಥವಾ ಏನಾದ್ರು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ರ? ಸರ್ ಅವ್ರು ಪೊಲೀಸರು ಬಂದಿದ್ದು 1 ಗಂಟೆ ಆದ್ಮೇಲೆ ಫೋನ್ ಮಾಡಿ 1 ಗಂಟೆ ಆದ್ಮೇಲೆ ನಾನು ಬಿಸಿಲಿನಲ್ಲಿ ನಿಂತಿದ್ದೆ. ಇರಿ ಮೇಡಮ್ ಬರ್ತೀವಿ, ಇರಿ ಸಾರ್ ಬರ್ತೀವಿ, ಇರಿ ಸಾರ್ ಬರ್ತೀವಿ ಅಂತಾನೆ ಹೇಳ್ತಾ ಇದ್ರು. ಫೋನ್ ಮಾಡಿದಾಗ ಇಲ್ಲ ರೀ ನಾನು ಸಾರ್ ಅಲ್ಲ ಮೇಡಮ್ ಅಂತಂದ್ರು, ನನ್ ಮಾತು ಕೇಳಿಲ್ಲ. ಸೊ ಅವರು ಬರ್ತೀನಿ ಅಂತ ಹೇಳಿ ಬೆಂಗಳೂರು ಕಂಟ್ರೋಲ್ ರೂಮ್ ಇಂದ ಫೋನ್ ಮಾಡಿದ್ರು. ಬೆಂಗಳೂರು ಕಂಟ್ರೋಲ್ ರೂಮ್ ಆದ್ಮೇಲೆ ಮೈಸೂರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ನೀವು ನೋಡ್ಬೇಕು ಅಂತಂದ್ರೆ ಲಷ್ಕರ್ ಪೊಲೀಸ್ ಸ್ಟೇಷನ್ ಅಂತ ಇದೆ,
ಆ ಬಸ್ ಸ್ಟ್ಯಾಂಡ್ ಇಂದ ಬರೀ 100 ಮೀಟರ್ ದೂರದಲ್ಲಿ ಮಾತ್ರ ಇದೆ ಅದು ಯಾತಕ್ಕೆ ಪೊಲೀಸ್ನವರು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ 1 ಗಂಟೆ ತಗೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಬಂದಾಗ ಹೊಯ್ಸಳ ಜೀಪ್ನ ತಗೊಂಡ್ ಬಂದಿದ್ರು, ಇಬ್ರು ಬಂದ್ರು. ಅವ್ರು ಇಬ್ರು ಬಂದವರು ಯಾರೋ ಮೆನ್, ವುಮೆನ್ ಅಂತ 100 ಸಲ ಹೇಳಿ ಅರ್ಚ್ಕೊಂಡ್ರು ಇವರು ಮಹಿಳಾ ಪೊಲೀಸ್ನ ಸಿಬ್ಬಂದಿನ ಕಳಿಸ್ತಾ ಇದ್ರಿ. ಅವ್ರು ಏನ್ ಮಾಡಿದ್ದಾರೆ, ಈ ಮೆನ್ ಅನ್ನ ಕಳಿಸಿದ್ದಾರೆ, ಅಂದ್ರೆ ಗಂಡಸರನ್ನ ಕಳಿಸ್ಕೊಂಡಿದ್ದಾರೆ. ಗಂಡಸರಿಂದ ಈ ಒಂದು ಸಿಚುವೇಶನ್ ಸಾಲ್ವ್ ಮಾಡ್ಲಿಕ್ಕೆ ನೋಡಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ಮತ್ತೆ ಈ ಹೊಯ್ಸಳ ಜೀಪಲ್ಲಿ ನೀವು ಹತ್ಕೊಳ್ಳಿ, ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಆ ಲಷ್ಕರ್ ಪೊಲೀಸ್ ಸ್ಟೇಷನ್ ಕರೆದೋದ್ರು. ಆ ಲಷ್ಕರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಯಾರೋ ಒಬ್ರು ಇನ್ಸ್ಪೆಕ್ಟರ್ ಇದ್ರು. ಆ ಇನ್ಸ್ಪೆಕ್ಟರ್ ಬಹಳ ಕೆಟ್ಟದಾಗಿ ವರ್ತನೆನೂ ಮಾಡಿದ್ರು. ಅವ್ರು ನಿಮ್ ಮೇಲೆ ಕೇಸ್ ಹಾಕ್ಬಿಟ್ರೆ ಅಂತ. ಇವಾಗ ನೋಡಿ, CCTV ಫುಟೇಜ್ ನಾನ್ ತಗೊಂಡ್ ಬಂದಿದ್ದೀನಿ. ಪೊಲೀಸ್ನವ್ರು ತರಬೇಕಾಗಿರ್ತಕ್ಕಂತ ಒಂದು ಜವಾಬ್ದಾರಿಯುತ ಕೆಲಸ ಇದು. ನಾನೇ ಹೋಗಿ KSRTC ನಲ್ಲಿ ಮಾತಾಡಿ ಅವ್ರ ದೊಡ್ಡ ದೊಡ್ಡ ಸಿಬ್ಬಂದಿನ ಕನೆಕ್ಟ್ ಮಾಡಿ ಮಿಸ್ಟರ್ ರಾಮಲಿಂಗ ರೆಡ್ಡಿ ಅವರ ಕಡೆಗೆ ಕನೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಈ ಪ್ರಾಬ್ಲಮ್ ನ ಬರೀ 1 ಗಂಟೆಯಲ್ಲಿ ರಿಸಾಲ್ವ್ ಮಾಡಿ ಎಂಟೈರ್ KSRTC ಸಿಬ್ಬಂದಿನ ಒಂದು ವ್ಯವಸ್ಥೆಯಲ್ಲಿ ತಂದು ಅವ್ರೆಲ್ರು ನಮ್ಮ ಹತ್ರ ಸಾರಿ ಹೇಳಿ ಎಲ್ರ ಹತ್ರನು ಅಪಾಲಜಿ ಲೆಟರ್ ತಕೊಂಡು ಮತ್ತೆ ಇವತ್ತಿನ ದಿನ ಈ ಒಂದು ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಆಗಿದೆ. ಇದು ನಾವು ಪೊಲೀಸ್ನವ್ರು ಮಾಡ್ಬೇಕಾಗಿರ್ತಕ್ಕಂತ ಕೆಲಸನ ನಾವೇ ಮಾಡ್ಕೋಬೇಕಾಗಿದೆ. ಇವತ್ತಿನ ದಿನ ಪೊಲೀಸರ ಹತ್ರ ಹೋಗಿ ಕೇಳಿದ್ರೆ ಬಹಳ ಕೆಟ್ಟದಾಗಿ ವರ್ತನೆ ಮಾಡಿ ನಿನ್ನ ಮೇಲೆ ಅವ್ನ ಕೇಸ್ ಹಾಕಿದ್ರೆ ಏಕವಚನದಲ್ಲಿ ಮಾತಾಡಿದ್ರು ಆ ಇನ್ಸ್ಪೆಕ್ಟರ್. ಬೇರೆ ಸಿಬ್ಬಂದಿ ಸಣ್ಣದಿದ್ದರು ಆ ಒಂದು ಕಾರ್ಪೊರಲ್ ಅಂತ ಹೇಳಿ ಕರೀತಾರೆ, ಆಮೇಲೆ ಮತ್ತೆ ಅವರು ಯಾರು PC ಇರ್ತಾರಲ್ಲ ನಾರ್ಮಲ್, ಅವರೆಲ್ಲ ಓಕೆ. ಇನ್ಸ್ಪೆಕ್ಟರ್ ಅಲ್ಲಿ ಇದ್ದವರು ಆ ಲಷ್ಕರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಹಳಷ್ಟು ಕೆಟ್ಟದಾಗಿ ಮಾತಾಡಿ ನನ್ನ ಜೊತೆಗೆ. ಅವರು ನಿನ್ ಮೇಲೆ ಕೇಸ್ ಹಾಕಿದ್ರೆ ನೀನ್ ಏನ್ ಮಾಡ್ತೀಯಾ ಅಂತ ಏಕವಚನದಲ್ಲಿ ಮಾತಾಡಿ ಅವರು. ಸೊ ಈ ತರ ಒಂದಷ್ಟೆಲ್ಲ ಡಿಸ್ಕಷನ್ ಆಗಿದೆ. ಸೊ ನನಗೂ ಬಹಳ ಬೇಸರ ಆಯ್ತು. ಈ ಒಂದು ವಿಚಾರನ ಬೇರೆ ಕಡೆ ಮೀಡಿಯಾದಲ್ಲೂ ತೋಳ್ಕೊಂಡೆ. ಈ ಪೊಲೀಸರ ಮೇಲೆ ನನಗೆ ಭರವಸೆನೆ ಹೋಗಿದೆ. ಈ ಒಂದು ವಿಚಾರನ ಮತ್ತೆ ಇದನ್ನ ಮೇಲ್ ತಗೊಂಡೋಗಿ ನನಗೆ ಈ ಪೊಲೀಸರಿಗೆ ಈ ತರ ಒಂದು ವಿಚಾರ ಇರುವಾಗ ಇವರು ಹೋಗಿ ಆ ಒಂದು ವ್ಯಕ್ತಿನ ಯಾರು ನನಗೆ ಹೊಡಿಲಿಕ್ಕೆ ಬಂದ್ರು, ಆ ಒಂದು ಅವಮಾನ ಮಾಡಿದ್ರು, ಆ ಒಂದು ಬಸ್ ಅಲ್ಲಿ ಬಾಗ್ಲಾಕೊಂಡು ಓಡೋದಂತ ಒಂದು ಮನುಷ್ಯ, ಬಸ್ ಇಂದ ಇಳಿ ಅಂತ ಹೇಳ್ತಕ್ಕಂತ ಒಂದು ಫ್ಯಾಮಿಲಿ, ಇವರು ಬೆಂಗಳೂರಿಗೆ ಓಡೋದವರು, ಇವರನ್ನ ಹೆಂಗೆ ಹುಡುಕ್ತಾರೆ ಈ ಪೊಲೀಸ್ನವರು ಅಂತಕ್ಕಂಥದ್ದು ನನಗೊಂದು ದೊಡ್ಡ ಡೌಟ್ ಇದೆ. ಸೊ ಹಂಗಾಗಿ ನನಗೆ ಭರವಸೆ ಒಂದ್ ಸ್ವಲ್ಪ ಹೋಗಿದೆ. ಅದು ನನಗೆ ಅವರೇ ಏನಾನ ಕೊಟ್ಟು ಅದನ್ನ ಒಂದು ಒಳ್ಳೆ ಸ್ಥಿತಿಗೆ ತಗೊಂಡ್ಬರ್ಬೇಕು ಅಂತ ನನಗೆ. ಇದು ನಮ್ಗೇನಿದೆ ನೋಡಿ, ಇದು ಹ್ಯುಮ್ಯಾನಿಟಿಗೆ ಒಂದು ರಿಸಲ್ಟ್ ಬೇಕು. ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ಕಂಪ್ಲೀಟ್ ಇನ್ಹ್ಯೂಮನ್ ಬಿಹೇವಿಯರ್ ಇದು. ಇದಕ್ಕೆ ನಾವು ಇವತ್ತಿನ ದಿನ ಧ್ವನಿ ಎತ್ತದೇ ಇದ್ರೆ, ಇದನ್ನ ನಾವು ಹೊರಗಡೆ ಹೇಳದೇ ಇದ್ರೆ ಎಷ್ಟು ದಿನ ಅಂತ ಈ ದಬ್ಬಾಳಿಕೆನಲ್ಲಿ ನಾವೆಲ್ಲರೂ ಬದುಕಬೇಕಾಗಿದೆ ಅಂತಕ್ಕಂತ ಒಂದು ವಿಚಾರನ ನಾನಿವತ್ತು ಎಲ್ರ ಮುಂದೆ ನಾನು ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದೀನಿ ನಾನು. ಅನಿತಾ, ಏನು ಎಷ್ಟೊಂದು ಅಪ್ಗ್ರೇಡ್ ಆಗ್ತಾ ಇದೀವಿ, ಮಾಡರ್ನೈಸೇಷನ್ ಆಗ್ತಾ ಇದೀವಿ ಅಂತ ಏನೇನೋ ಹೇಳ್ತಾ ಇರ್ತಾರೆ ಎಲ್ರು ತಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿ. ಈ ತರ ವಿಷಯದಲ್ಲಿ ಅಪ್ಗ್ರೇಡ್ ಆಗಿದೀವಿ, ಮಾಡರ್ನೈಸೇಷನ್ ಆಗ್ತಾ ಇದೀವಿ ಅಂತ ಎಲ್ಲ ಹೇಳ್ಕೊಳ್ತಾರೆ. ಬಟ್ ಇಂತಹ ಒಂದು ಘಟನೆಗಳನ್ನ ಏನು ಪೊಲೀಸರು ಅಸಭ್ಯವಾಗಿ ವರ್ತಿಸೋದನ್ನ ನೋಡಿದ್ರೆ, ಹಾಗೆ ಏನು ಬಸ್ ನಲ್ಲಿ ನಿಮ್ಗೆ ಈ ರೀತಿಯ ಒಂದು ಘಟನೆ ನಡೆದಿರೋದನ್ನ ನೋಡಿದ್ರೆ ನಾವಿನ್ನು ಎಂತಹ ಸಮಾಜದಲ್ಲಿ ಇದ್ದೇವೆ ಎಂಬುದಾಗಿ ತುಂಬಾ ಕೆಟ್ಟದಾಗ ಅನ್ಸುತ್ತೆ. ಇದ್ರ ಬಗ್ಗೆ ತಮ್ಗೇನ್ ಅನ್ಸುತ್ತೆ ಅನಿತಾ? ನೋಡಿ, ಈಗ 2019 ಅಲ್ಲಿ ಲೀಗಲ್ ಲಾಸ್ ಎಲ್ಲ ಪಾಸ್ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ವೆರಿ ಕ್ಲಿಯರ್ಲಿ ಎಲ್ಲ ಕಡೆಗೂ ಅವರು ಎಲ್ಲಾ ಜೆಂಡರ್ಸ್ಗೂ ಪ್ರೊಟೆಕ್ಷನ್ ಕೊಡ್ಬೇಕಂತ ಇದೆ. ಸ್ಪೆಷಲಿ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ರೈಟ್ ಅಂಡ್ ರೆಗ್ಯುಲೇಷನ್ಸ್ ಅಂತಾನೆ ಬಂದಿದೆ. ಈಗ ನಂದು ಟ್ರಾನ್ಸ್ ವುಮೆನ್ ಅಂತಂದ್ರೆ ಟ್ರಾನ್ಸ್ಜೆಂಡರ್ ಅಲ್ಲ. ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದು ಹಿಜ್ರ, ಅವರು ಭಿಕ್ಷೆ ಪಡ್ತಕ್ಕಂಥವ್ರು, ಅವರು ಅವ್ರದೇ ಒಂದು ನೀತಿ ಅಂತ ಇರ್ತಾರೆ. ಅವರು ಅಲ್ಲಿ ರಸ್ತೆನಲ್ಲಿ ಕಾಣಿಸ್ತಾರೆ. ನಮ್ಮಂತವ್ರು ರಸ್ತೆಯಲ್ಲಿ ಕಾಣೋದಿಲ್ಲ. ನಾವು ಓದಿರ್ತಕ್ಕಂತ ಒಂದು ಕಮ್ಯುನಿಟಿ, ಒಂದು ಕ್ರೌಡ್. ನಾನು PhD ಮಾಡಿದ್ದೀನಿ, ವರ್ಲ್ಡ್ ವೈಡ್ ತಿರುಗಿದ್ದೀನಿ, ಅಮೆರಿಕಾ ಎಲ್ಲ ಕಡೆಗೂ ನಾನು ವಿದ್ಯಾಭ್ಯಾಸನೂ ಮಾಡಿದ್ದೀನಿ. ಜರ್ಮನಿನಲ್ಲಿ 23 ವರ್ಷ ಇದ್ ಬಂದಿದ್ದವರು. ನಾನು ಇಲ್ಲಿ ಭಾರತದಲ್ಲಿ ಬದಲಾವಣೆ ತರಬೇಕು, ಭಿಕ್ಷುಕರು ಇರಬಾರ್ದು, ಈ ಪ್ರಾಸ್ಟಿಟ್ಯೂಷನ್ ಮಾಡ್ತಕ್ಕಂತ ಒಂದು ಬಿಸ್ನೆಸ್ ಏನಿದೆ ಇದು ಇರಬಾರ್ದು, ಇವ್ರಿಗೆಲ್ಲರಿಗೂ ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಇವರಿಗೆ ಅಂತ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊಂಡು ನಾನು ಓಡಾಡ್ತಾ ಇದ್ದೀನಿ ಇವತ್ತಿನ ದಿನ. ಇವ್ರು ನೋಡಿದ್ರೆ, ಇವರು ಒಂದು ಹೊಸ ಭಾರತ ನಿರ್ಮಾಣಕ್ಕೆ ನಾವು ಹೋಗ್ತಾ ಇದ್ರೆ ನನಗೆ ಎಂತ ಒಂದು ಅನುಭವ ಆಯ್ತು ಅಂತಂದ್ರೆ, ಒಂದೇ ಸಲ ಒಂದು ಈ ಏರೋಪ್ಲೇನ್ ಇಂದ ಕಳಿಸ್ಕೊಂಡು ನಾವು ಒಂದೇ ಸಲ ಭೂಮಿಗೆ ಬಿದ್ದುಬಿಟ್ವೇನೋ ಅನ್ನಿಸ್ತಾ ಇದೆ ನನಗೆ. ಅಂತ ಒಂದು ಅನುಭವನ ನನಗೆ ಈ ಪೊಲೀಸ್ನವ್ರು ಇವತ್ತಿನ ದಿನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವರು ಓದಿಲ್ವಾ, ಬರ್ದಿಲ್ವಾ, ಇವ್ರಿಗೆ ಜೆಂಡರ್ ಸೆನ್ಸಿಟೈಸೇಷನ್ ಆಗಿದ್ಯಾ ಇಲ್ವಾ, ಅದೆಲ್ಲವೂ ನನಗೆ ಡೌಟ್ ಇದೆ. ಯಾಕಂದ್ರೆ ನಾನು ರಮೇಶ್ ಬನೋತ್ ಅಂತ ಹೇಳಿ ಒಂದು ಇವರಿದ್ರು, ಆಯುಕ್ತರಿದ್ರು, ಅವ್ರಿಗೆ ನಾನು ಹೇಳಿದ್ದೆ, ಸರ್ ನಿಮ್ಮಲ್ಲಿ ಏನಾದ್ರು ಬೇಕಿದ್ರೆ ಆಸಕ್ತರಿದ್ರೆ
ನಾನೇ ಫ್ರೀ ಆಗಿ ಜೆಂಡರ್ ಸೆನ್ಸಿಟೈಸೇಷನ್ ಟ್ರೈನಿಂಗ್ ಕೂಡ ಮಾಡ್ಕೊಡ್ತೀನಿ ಸರ್, ನೀವೆಲ್ಲರೂ ಪೊಲೀಸ್ನವ್ರನ್ನೆಲ್ಲ ಕರೀರಿ ಅಂತ ಕೂಡ ಹೇಳಿದ್ದೆ. ಇದ್ ನೋಡಿದ್ರೆ ಇದು ಯಾಕೆ ಇವತ್ತಿನ ದಿನ ಆಗಿರ್ತಕ್ಕಂಥದ್ದು ವಿಪರೀತಕ್ಕೆ ಹೋಗಿದೆ. ಆ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ನೋಡಿದ್ರೆ ಎಲ್ಲ ಬರೀ ಈ ಟ್ರಾನ್ಸ್ಜೆಂಡರ್ ಗಳೇ ಸೇರ್ಕೊಂಡು ಭಿಕ್ಷೆ ಬೇಡೋದಾಗ್ಲಿ ಅಥವಾ ಅವರು ಪ್ರಾಸ್ಟಿಟ್ಯೂಷನ್ ಮಾಡೋದಾಗ್ಲಿ ಕಂಪ್ಲೀಟ್ ಆಗಿ ತೊಡ್ಕೊಂಡಿದ್ದಾರೆ. ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ ಮೈಸೂರಾಗಿ ಇಲ್ಲ ಅದು. ಸೊ ಹಂಗಾಗಿ ಇದೊಂದು ಅನಿಸಿಕೆ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು. ನಾನು ಏನ್ ನೋಡಿದ್ದೆ ಅದನ್ನ ಧ್ವನಿ ಎತ್ತಿದ್ದೀನಿ ಇವತ್ತು. ಜನ ಹೇಗ್ ತಗೋತಾರೆ ಬಿಡ್ತಾರೆ ಅಂತಕ್ಕಂಥ ಜನರಿಗೆ ಬಿಟ್ಟಿದ್ದು ಸರ್. ಎಸ್, ಧನ್ಯವಾದಗಳು ಅನಿತಾ. ಥ್ಯಾಂಕ್ ಯು. ಏನು ನಾವು ನೋಡ್ತಾ ಇದ್ವಿ, ಟ್ರಾನ್ಸ್ಜೆಂಡರ್ ಮಹಿಳೆಯ ಜೊತೆಗೆ ಪ್ರಯಾಣಿಕ ಅನುಚಿತ ವರ್ತನೆ ನಡೆಸುತ್ತಿರುವಂಥದ್ದು. ಇನ್ನು ಮೈಸೂರಿನ ಸಬರ್ ಬಸ್ ನಿಲ್ದಾಣದಲ್ಲಿ ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಇನ್ನು ಮೈಸೂರಿನಿಂದ ಬೆಂಗಳೂರಿಗೆ ಕಡೆಗೆ ಪ್ರಯಾಣಿಸುವಾಗ ಏನು ಈ ಒಂದು ಘಟನೆ ನಡೆದಿರುವಂಥದ್ದು. ಎಸ್, ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಯಾರಿಗೆ ಈ ರೀತಿ ಆಗಿತ್ತು ಅವರ ಜೊತೆಗೆ ಸ್ವತಃ ಅವರೇ ಈಡನ್ ನ್ಯೂಸ್ಗೆ ಮಾತನಾಡ್ತಾ ಇದ್ರು. ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಏನು ಇವರ ಒಂದು ಬಸ್ ಸೀಟ್ ನಂಬರ್ 3 ಆಗಿತ್ತು. 2ನೇ ಸೀಟ್ ನಲ್ಲಿರುವಂತದ್ದು ಏನೋ ಇವರ ಅದು ಸೆಮಿ ಸ್ಲೀಪರ್ ಆಗಿರೋದ್ರಿಂದ ಆರಾಮಾಗಿ ಮಲ್ಕೊಳ್ತಾ ಇದ್ರು. ಅದರಿಂದ ಇವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಹೇಳಿದೆ, ಇಲ್ಲ ಇದು ಸರಿಯಾಗಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ತಾವು ಸ್ವಲ್ಪ ಮುಂದೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇನ್ನು ನಿಂದಿಸಿದ್ದಲ್ಲದೆ ಹೊಡಿಲಿಕ್ಕೂ ಕೂಡ ಹೋಗಿದ್ನಂತೆ ಎಂಬುದಾಗಿ ಸ್ವತಃ ಅನಿತಾ ಪ್ರಸಾದ್ ಅವರು ಹೇಳ್ತಾ ಇದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಪೊಲೀಸರು ಕೂಡ ಬೇಜವಾಬ್ದಾರಿತನವನ್ನ, ನಿರ್ಲಕ್ಷ್ಯತನವನ್ನ, ಇನ್ಹ್ಯುಮ್ಯಾನಿಟಿಯನ್ನ ಇಲ್ಲಿ ತೋರಿಸ್ತಾ ಇರುವಂತದ್ದು. ಏನು 2 ನಿಮಿಷದಲ್ಲಿ ಬರುವಂತಹ ಪೊಲೀಸರು 1 ಗಂಟೆಯ ನಂತರ ಬಂದಿರುವಂತದ್ದು. ಏನು ಡಾಕ್ಟರ್ ಅನಿತಾ ಪ್ರಸಾದ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಅನ್ನ ಹಾಕಿದ್ರು, ಈ ರೀತಿಯಾಗಿ ನಡೆದಿದೆ ಎಂಬುದಾಗಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯಿಸಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸೂಕ್ತ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ, ಪೊಲೀಸರ ವಿರುದ್ಧ ಆಗಿರ್ಬೋದು ಅಥವಾ ಏನು ಈ ಒಂದು ಬಸ್ಸಿನಿಂದ ಏನು ಚಾಲಕ ಕೆಳಗಡೆ ಇಳಿಸಿದ್ದಾನೆ ಈತನ ವಿರುದ್ಧ ಕಠಿಣ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ. ಹಾಗೆಯೇ ಯಾರು ನಿಂದಿಸಿದ್ದಾರೆ, ಬಸ್ನಲ್ಲಿ ಏನು ಆ ರೀತಿ ವರ್ತನೆಯನ್ನ ತೋರಿಸಿದ್ದಾರೆ ಅವನ ವಿರುದ್ಧವೂ ಕೂಡ ಸೂಕ್ತವಾದ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ ಎಂಬುದಾಗಿ ರಾಮಲಿಂಗಾರೆಡ್ಡಿ ಅವರು ಭರವಸೆಯನ್ನ ನೀಡಿರುವಂತದ್ದು. ಏನು ಈ ಒಂದು ವಿಡಿಯೋವನ್ನ ಈ ರೀತಿ ನನಗೆ ಆಗಿದ್ದ ಸ್ವತಃ ಡಾಕ್ಟರ್ ಅನಿತಾ ಪ್ರಸಾದ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇನ್ನು ಪೋಸ್ಟ್ ಮಾಡಿದ ಕೆಲವೇ ಹೊತ್ತಿನಲ್ಲಿ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು, ಸಾಕಷ್ಟು ಕಮೆಂಟ್ಸ್ ಗಳು ಮಾಡಿತ್ತು. ಈ ಒಂದು ಬಸ್ ನಲ್ಲಿ ಈ ತರದ ಘಟನೆಗಳು ಸಾಕಷ್ಟು ಬಾರಿ ಆಗ್ತಾ ಇದೆ. ಈ ಬಸ್ಸಿನ ಏನು ಒಂದು ಡಿಸೈನ್ ಇದೆ, ಈ ಒಂದು ಬಸ್ಸಿನ ಡಿಸೈನ್ ಇರೋದೇ ಆ ತರ ಇದೆ. ಇದರಿಂದ ನಮಗೂ ಈ ರೀತಿಯ ಪ್ರಾಬ್ಲಮ್ಸ್ ಗಳು ಈ ಒಂದು ಬಸ್ ನಲ್ಲಿ ಪ್ರಯಾಣಿಸುವಾಗ ಆಗಿದೆ ಎಂಬುದಾಗಿ ಕಮೆಂಟ್ಸ್ ನಲ್ಲಿ ಸಾಕಷ್ಟು ಪ್ರಯಾಣಿಕರು ಹೇಳಿರುವಂತದ್ದು. ಈ ರೀತಿಯ ಬಸ್ ಏನು ಸಾಕಷ್ಟು ಹಣವನ್ನ ಕೊಟ್ಟು ನಾವು ಹೋಗಿರ್ತೇವೆ, ಒಂದು ಅನ್ಕಂಫರ್ಟೇಬಲ್ ಜರ್ನಿಯಲ್ಲಿ ಇಷ್ಟೊಂದು ದುಡ್ಡು ಕೊಟ್ಟು ಹೋಗ್ಬೇಕಾ? ಎಸಿ ಏನೋ ಇರುತ್ತೆ, ಸೆಮಿ ಸ್ಲೀಪರು ಇರುತ್ತೆ, ಬಟ್ ಈ ರೀತಿಯ ಅನ್ಕಂಫರ್ಟೇಬಲ್ ಪ್ರಯಾಣವನ್ನ ನಾವು ಮೈಸೂರಿನಿಂದ ಬೆಂಗಳೂರುವರೆಗೆ ಹೋಗ್ಬೇಕಾದ್ರೆ ಮಾಡ್ಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಪೋಸ್ಟ್ ಅನ್ನ ಮಾಡಿದ್ರು, ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಕಮೆಂಟ್ ಅನ್ನ ಮಾಡಿರುವಂತದ್ದು, ಪ್ರತಿಕ್ರಿಯಿಸಿರುವಂತದ್ದು. ಕ್ರಮಗಳನ್ನ ಏನು ಈ ಚಾಲಕನ ವಿರುದ್ಧವಾಗಿ, ಹಾಗೆ ಈ ರೀತಿ ವರ್ತಿಸಿರುವ ಪ್ರಯಾಣಿಕನ ವಿರುದ್ಧವಾಗಿ, ಹಾಗೆ ಇಷ್ಟೊಂದು ಡಿಲೇ ಅನ್ನ ಮಾಡಿರುವಂತಹ ಪೊಲೀಸರ ವಿರುದ್ಧವಾಗಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತೇವೆ ಎಂಬುದಾಗಿ ಸ್ವತಃ ರಾಮಲಿಂಗಾರೆಡ್ಡಿ ಅವರು ತಿಳಿಸಿರುವಂತದ್ದು. With a big distress today on the situation, what happened at the Mysore bus stand. I would like to narrate this for you. A complete statement. Here it comes on a video format. I'm so sorry, and I'm also grateful to all the supporters on LinkedIn. And in fact, after the incident, I was like fully done. I was not in a mood. I didn't have the energy, the required energy to even speak with you about this.
I had to do a bit of recuperation and also visit the German consulate. Just now I'm finishing and trying to leave Bangalore city. So it's been a very hectic day for me. Many apologies. I should have come back to you on this, but I had a very bad headache after this particular incident, and I took some time. So sorry for that. Firstly, that's the apology from my side. Number two, this incident happened this afternoon at 1:05 p.m. at Mysore bus station. That the bus was going from Mysore to Bangalore. The bus number is KA is for Karnataka, KA 51, AJ, A for Alpha, J for Juliet, 0535, and this was departing exactly from Mysore bus stand, and this is an electric bus loaded with cameras, and this is going to Bangalore this afternoon. The bus was full, by the way. The incident happened so. The gentleman was with the family, and he wanted to bend the seat. Unfortunately, this electric buses have a very bad seat positions, and this touches the backside passengers if they sleep, and it actually comes onto the lap. So I really told this gentleman, look, you're actually on my lap and I cannot move anything. So can you please straighten a little bit so that I can move my leg? You're actually hurting my leg. And this gentleman said, no, this bus is to sleep and go. So, I was speechless. And I told him, look, if at all you want it, probably you should just yield for others. Be a human, please do so. And he said, you get out, you are absolutely useless, and so on. Then I told him, please use the floor if you want to, and you should not be discussing this topic. And then he suddenly said, no, you are that and this. And in Kannada language, he abused me with Chakka, Bevarsi, Chakka, Bolimaga, and I'm not born to one mom, and so on. Suddenly, and then I got up and then I said, what the hell are you talking? I want you to get up, and then I want you to now please come with me to go to the police, and I want you to hand it over. I want you to be handed over to the police. Then he came and to hit me. That can be found on the bus video for sure, and the entire passengers were, spectator for this. Nobody came to my rescue. Everybody were just sitting and then watching this as if there is some movie happening there, and including the bus driver and the conductor and even the ticket collector, unfortunately. And nobody was there to stand with me at all.